ರಾಣಿ, ಬಾರೆ ಇಲ್ಲಿ. ಬಾಯಲ್ಲಿ ನಾವಿಬ್ರು ಓಡೋಗ್ಬಿಡೋಣ. ರಾಜು, ನೀನು ಯಾಕೆ ಬಂದೆ ಇಲ್ಲಿಗೆ? ನಮ್ಮಮ್ಮ ನೋಡಿದ್ರೆ ಸುಮ್ಮನೆ ಇರ್ತಾರಾ? ನೀನೇನಕ್ಕೆ ಬಂದೆ ಇಲ್ಲಿಗೆ? ನಾನು ತುಂಬ ಸರಿ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಸರಿನೂ ಕಾಲ್ ಪಿಕ್ ಮಾಡಲಿಲ್ಲ ನೀನು. ಅದಕ್ಕೆ ಬಂದೆ. ನೀನು ಫೋನ್ ರಿಸೀವ್ ಮಾಡಿದರೆ ನಾನೇ ಬರ್ತಾ ಇದ್ದೆ. ಫೋನ್ ರಿಸೀವ್ ಮಾಡ್ಬೇಕು ತಾನೇ? ಎಷ್ಟು ಸರಿ ಕಾಲ್ ಮಾಡಿದ್ದೀನಿ ನೋಡು, ಫೋನ್ ತೆಗೆದು. ಫೋನು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ. ಡಿಸ್ಪ್ಲೇ ಹೋಗಿದೆ ಮೊಬೈಲ್ನಲ್ಲಿ, ಅದಕ್ಕೆ ಕಾಲ್ ಪಿಕ್ ಮಾಡಲಿಲ್ಲ. ಅದಕ್ಕೆ ಮನೆ ಹತ್ರನೇ ಬಂದ್ಬಿಡೋದ ನೀನು? ನಮ್ಮಮ್ಮ ನೋಡಿದ್ರೆ ಸುಮ್ಮನೆ ಇರ್ತಾರ? ನಮ್ಮ ಅಪ್ಪ ನಮ್ಮಮ್ಮ ನೋಡಿದ್ರು ಹೆಂಗೆ ಬೈತಾರೆ ಗೊತ್ತಾ ನನಗೆ? ಹೇಳ್ದೆ ಕೇಳ್ದೆ ಹಿಂಗೆ ಬಂದ್ಬಿಡೋದ ನೀನು? ಯಾರಾದರೂ ನೋಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ನೀನು ಹೊರಟ್ಬಿಡು, ಇಲ್ಲಿ ಇರಬೇಡ. ನೋಡಿದ್ರೆ ಜನ ಏನು ಅನ್ಕೋತಾರೆ? ಯಾರು ಏನಾದರೂ ಅಂದ್ಕೊಳ್ಳಿ ಬಿಡು, ಜನ ನೋಡೋರು ಏನು ಅನ್ಕೊಂತಾರೆ? ನಾವಿಬ್ರು ಲವರ್ ತಾನೆ, ಏನಾದರೂ ಅಂದ್ಕೊಳ್ಳಿ ಬಿಡು. ನಾಳೆ ಮದುವೆ ಆಗೋರು ನಾವಿಬ್ರು. ಅದಕ್ಕೆ ಜನಕ್ಕೆ ಭಯಪಡ್ತೀಯ ನೀನು? ಲವ್ ಮಾಡುವಾಗ ಜನಕ್ಕೆ ಇದ್ಕೊಂಡು ಲವ್ ಮಾಡ್ದ ನೀನು? ಇಲ್ಲ ತಾನೇ? ಜನಗಳು ಎಲ್ಲದಕ್ಕೂ ಆಡ್ಕೊತಾರೆ, ಹಾಗಂತ ಪ್ರೀತಿಸ್ತಾವ್ ದೂರ ಆಗೋಕ್ಕಾಗುತ್ತಾ? ಅವಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ನಾಳೆ ವಿಚಾರ ನಾಳೆಗಿರಲಿ, ಆಮೇಲೆ ಮಾತಾಡೋಣ. ನೀನು ಹೊರಡು ಈಗ ಇಲ್ಲಿಂದ. ಎಲ್ಲರೂ ಬೀದಿಲೆಲ್ಲ ಜನಗಳೆಲ್ಲ ನೋಡ್ತಿರ್ತಾರೆ. ನಮ್ಮ ಅಮ್ಮಂಗೆ ಹೇಳಿದ್ರೆ ಹೊಸಿ ಬೈತಾರೆ. ನಮ್ಮಮ್ಮ ಕೂಡಾಕ್ಬಿಡ್ತಾರೆ ಅಷ್ಟೇ ನಮ್ಮ ಮನೆಯೊಳಗೆ ನನ್ನ. ಹೊರಡು ಇಲ್ಲಿಂದ, ನಾಳೆ ಸಿಗ್ತೀನಿ. ಹೊರಡು ನೀನು ಇಲ್ಲಿಂದ, ಬೇಗ ಹೊರಡು. ಇಷ್ಟಿನ ಕಂಟ ಎದ್ರುಕೊಂಡು ಹಿಂಗೆ ಇರ್ತೀಯಾ? ದಿನ ಎದ್ರುಕೊಂಡು ಸುಮ್ಮನಿದ್ರೆ ಎದುರಿಸೋ ಸಮಸ್ಯೆಗಳು ಸಾವಿರ ಬರ್ತಾ ಇರ್ತವೆ. ದಿನಗಳು ಸಮಸ್ಯೆಗಳು ಬರ್ತಾ ಇರ್ತವೆ ಅಂತ ಎದುರಿಸ್ತಂತೆ ಹಂಗೆ ಇರೋಕ್ಕಾಗುತ್ತಾ? ಸಮಸ್ಯೆ ನೋಡ್ಬಿಟ್ಟು ಹುಡೋಕ್ಕಾಗುತ್ತಾ? ಇವತ್ತಲ್ಲ ನಾಳೆ ಮದುವೆ ಆಗೋರು ಬಾ ಈಗ ಹೊರಟ್ಬಿಡೋಣ. ನಿಮ್ಮ ಮನೇಲಿ ಒಪ್ಪಲಿಲ್ಲ ಅಂತ ಇಲ್ಲ ನಾನೇ ಮಾತಾಡ್ತೀನಿ ನಿಮ್ಮ ಅಮ್ಮನ ಜೊತೆಲಿ, ನಾವಿಬ್ರು ಮದುವೆ ಮಾಡ್ಕೊಡಿ ಅಂತ. ಅವ್ರು ಒಪ್ಪಲಿಲ್ಲ ಅಂದರೆ ಬಾ ಓಡೋಗ್ಬಿಡೋಣ. ನಮ್ಮ ಅಮ್ಮ ನಮ್ಮ ಅಪ್ಪ ಒಪ್ಪಿದ್ರೆ ಮಾತ್ರ ನಾನು ಮದುವೆ ಆಗೋದು, ಇಲ್ಲ ಅಂದರೆ ಮದುವೆ ಆಗಲ್ಲ. ನಾನು ಓಡ್ಗಿಡ್ಡೆಲ್ಲ ಬರೋಕ್ಕಾಗಲ್ಲ. ನಮ್ಮ ಅಮ್ಮ ಅಪ್ಪನ ಕೇಳು, ಅವ್ರು ಒಪ್ಕೊಂಡ್ರೆ ಮದುವೆ ಮಾಡ್ಕೊಳ್ಳೋಣ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಓಡಾಗೋದು ಗಿಡಾಗೋದು ಅವೆಲ್ಲ ಬಿಟ್ಬಿಡು. ನನ್ನ ಹತ್ರ ಇಟ್ಕೊಂಬೇಡ ಅವೆಲ್ಲನೇ. ನಾನು ಓಡ್ಬತ್ತೀನಿ ಅಂತ ಹೇಳಿದ್ದೀನಿ ನಿನ್ಗೆ ಯಾವತ್ತಾದರೂ? ಅವತ್ತಾನೆ ಹೇಳ್ತಾ ಇದ್ದೆ ನೀನು ಬಿಟ್ಬಿಟ್ಟು ನಾನು ಬೇರೆ ಯಾರನ್ನ ಮದುವೆ ಆಗಲ್ಲ ಅಂತ. ಇವಾಗ ನೋಡೋದು ಈ ಥರ ಮಾತಾಡ್ತಾ ಇದೆಯಾ? ಯಾಕೆ, ಏನಾಯ್ತು ನಿನಗೆ? ನೀನು ಬಿಟ್ಟು ನಾನು ಬದುಕಲ್ಲ ಅಂತಂದೆ. ಈಗಾಗಲೇ ಅಮ್ಮ ಅಪ್ಪನ ಒಪ್ಪಿಸಿದ್ರೆ ಮದುವೆ ಆಗೋದು ಅಂತ ಇದೆಯಾ? ಅವತ್ತು ನೀನು ಕರೆದ ಬರ್ತೀನಿ ಅಂತ ಹೇಳ್ತಾನೆ. ಇವಾಗ ಬಾ ಹೋಗೋಣ ಅಂದರೂ ಬರ್ತಾ ಇಲ್ಲ ನೀನು. ಈಗ ಅಪ್ಪ ಅಮ್ಮನ ಕೇಳುವಂತ ಇದೆಯಾ? ನಿಮ್ಮ ಅಪ್ಪ ಅಮ್ಮನ ಕೇಳ್ಬಿಟ್ಟು ನಾನು ಲವ್ ಮಾಡ್ದೆ ನೀನು? ಅವತ್ತೇ ಕೇಳ್ಬೋದಿತ್ತಲ್ಲ. ಅವತ್ತಿಂದ ಆ ಥರ ಮಾತಾಡ್ಬಿಟ್ಟು ಇವತ್ತು ಈ ಥರ ಮಾತಾಡ್ತಾ ಇದೆಯಾ? ನಾನೇ ಮಾತಾಡ್ತೀನಿ ನಡಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಇವತ್ತೇ ಮದುವೆ ಮಾಡ್ಕೊಡಿ ಅಂತ. ನೀನು ಮಾತಾಡೋಕ್ಕಾಗಲಿಲ್ಲ ಅಂದ್ರೆ ನಾನೇ ಮಾತಾಡ್ತೀನಿ. ಎಷ್ಟು ಗಂಟೆ ಹೀಗೆ ಇರೋಕ್ಕಾಗುತ್ತೆ? ಕದ್ದು ಮುಚ್ಚು ಮೀಟ್ ಮಾಡ್ಕೊಂಡು ಇರೋಕ್ಕಾಗುತ್ತಾ? ನೋಡು, ಸರಿ ಇರಲ್ಲ ನೋಡು. ನಾನೇ ಹೋಗಿ ಮಾತಾಡಿದೆ ಆ ಥರನ? ನಾನೇ ಹೋಗಿ ಹೇಳಿದೆ ನಿನಗೆ ಓಡೋಣ ಅಂತ? ನಾನು ಅವತ್ತು ಅದೇ ತಾನೇ ಹೇಳಿದ್ದು. ಅಪ್ಪ ಅಮ್ಮನ ಬಿಟ್ಟು ಮಾಡ್ಕೊಂಡು ಅವ್ರ ಜೊತೆ ಅವ್ರು ಒಪ್ಪಿದ್ರೆ ಮಾತ್ರ ಮದುವೆ ಆಗೋಣ ಅಂತ ಹೇಳಿದ್ದೀನಿ ನಿನಗೆ. ಅದನ್ನ ಬಿಟ್ಬಿಟ್ಟು ಅವ್ರಿಗೆ ಹೇಳ್ದೆ ಅಂತ ಅವ್ರು ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ ನಾನು. ಇರೋಳೊಬ್ಬಳು ಮಗಳು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ತಂದೆ ತಾಯಿಗೆ ಮೋಸ ಮಾಡಿ ನಾನು ಬರೋಕ್ಕಾಗಲ್ಲ. ಆ ಥರ ಹೇಳಿದ್ ನಾನು ನಿನಗೆ ಯಾವಾಗಾದರೂ? ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡ್ಕೋ ಅಂತ ಹೇಳಿದ್ದೀನಿ ನಿನಗೆ. ಅದನ್ನ ಬಿಟ್ಬಿಟ್ಟು ಓಡೋಗೋಣ ಅಂತ ಇದೆಯಾ? ಅವತ್ತು ನೀನು ಒಪ್ಪಿಸ್ತೀನಿ ಅಂತ ತಾನೇ ನಾವು ಲವ್ ಮಾಡಿದ್ದು. ಇವಾಗ ಈ ಥರ ಮಾತಾಡ್ತಾ ಇದೆಯಾ ನೀನು? ನೀನು ಅವತ್ತು ಹೇಳಿದ್ದಕ್ಕೆ ತಾನೇ ನಾನು ಲವ್ ಮಾಡೋಕ್ಕೆ ಹೇಳಿದ್ದು, ಒಪ್ಕೊಂಡಿದ್ದು. ನೀನು ಲವ್ ಮಾಡೋಕ್ಕೆ ಒಪ್ಕೊಂಡಿದ್ದೆ ನೀನು ಅವತ್ತು ಹೇಳಿದ್ದಕ್ಕೆ. ಇವಾಗ ನೋಡಿದ್ರೆ ಈ ಥರ ಮಾತಾಡ್ತಾ ಇದ್ದಿಲ್ಲಿ. ಆಯಿತು ಇರು, ನೀನು ಮಾತಾಡಿಲ್ಲ ಅಂದರೆ ನಾನೇ ಮಾತಾಡ್ತೀನಿ ನಿಮ್ಮ ಅಪ್ಪ ಅಮ್ಮನ ಜೊತೆ. ಬರಲಿ ಅವರು, ನಾನೇ ಮಾತಾಡ್ತೀನಿ. ನೀನು ಯಾವಾಗ ಮಾತಾಡ್ತೀಯಾ? ನಿನ್ನೆ ನಂಬ್ಕೊಂಡ್ರೆ ಇರೋಕ್ಕಾಗುತ್ತಾ? ನೀನು ಮದುವೆ ಮಾಡ್ಕೊಳ್ಳಲ್ಲ, ಏನೂ ಇಲ್ಲ. ನೀನು ಬರೀ ಹಿಂಗೆ ಟೈಮ್ ಪಾಸ್ ಮಾಡ್ತೀಯ ನೀನು. ನಾನೇ ಮಾತಾಡ್ತೀನಿ ನಿಮ್ಮ ಅಪ್ಪ ಅಮ್ಮನ ಜೊತೆಲಿ. ಎಲ್ಲಿದ್ದಾರೆ ಹೇಳೋರು? ಮನೆ ಒಳಗಿದ್ದಾರಾ? ಬೇಡಪ್ಪ, ನೀನು ಮಾತಾಡೋದಂತೂ ಬೇಡವೇ ಬೇಡ. ಆಮೇಲೆ ನೀನು ಮಾತಾಡಿ ಆಮೇಲೆ ನಾನು ಹೊರದಾಗ್ತಾರೆ ಅಷ್ಟೇ ಅವರು. ನಾನೇ ಮಾತಾಡ್ತೀನಿ ಟೈಮ್ ನೋಡಿಕೊಂಡು. ನೀನೇನು ಮಾತಾಡೋದು ಬೇಡ. ನೀನು ಹೊರಡಿ ಈಗ ಇಲ್ಲಿಂದ. ನಾನು ಮಾತಾಡ್ಬಿಟ್ಟು ಹೇಳ್ತೀನಿ, ಆಮೇಲೆ ನೋಡೋಕ್ಕಾಗುತ್ತೆ ನೆಕ್ಸ್ಟ್ ಡಿಸಿಷನ್ ಏನು ತಗೊಳಕ್ಕಾಗುತ್ತೆ. ಮಾತಾಡ್ಬಿಟ್ಟು ನೀನು ಹೊರಡು ಈಗ ಇಲ್ಲಿಂದ. ನೀನೇನು ಮಾತಾಡೋದು ಬೇಡ. ನಾನೇ ಮಾತಾಡ್ತೀನಿ ಅಪ್ಪ ಅಮ್ಮನ ಜೊತೆ. ನೀನು ಹೊರಡು. ಸಂಜೆ ಮಾತಾಡ್ಬಿಟ್ಟು ನೀನು ಕಾಲ್ ಮಾಡ್ತೀನಿ. ನೀನು ಹೊರಡು ಬೇಗ ಇಲ್ಲಿಂದ. ಜನಗಳೆಲ್ಲ ನೋಡಿದ್ರೆ ತಪ್ಪಾಗಿ ತಿಳ್ಕೊಳ್ಳಲ್ವ ನನ್ನ? ಹೊರಡು ಇಲ್ಲಿಂದ. ನಾಳೆ ಕಾಲೇಜ್ ಹತ್ರ ಸಿಗ್ತೀನಿ, ಮಾತಾಡೋಣ ನಡಿ. ಇವತ್ತೊಂದೇ ದಿನ ನಿನಗೆ ಟೈಮ್ ಇರೋದು. ಮಾತಾಡಲಿಲ್ಲ ಅಂದರೆ ನಾನೇ ಮಾತಾಡ್ತೀನಿ. ಏನು ಮಾತಾಡ್ತೀವಿ ಏನೋ. ಇವತ್ತು ಫೈನಲ್ ಡಿಸಿಷನ್ ತೊಗೊಂಡ್ರೆ ಸರಿ, ಇಲ್ಲಾಂದರೆ ನಾನು ಸುಮ್ಮನೆ ಇರಲ್ಲ. ನಿನಗೆ ದಿನ ಟೈಮ್ ಪಾಸ್ ಮಾಡ್ಕೊಂಡು ಆಡ್ತೀಯ ನೀನು. ಕಾಲ್ ಪಿಕ್ ಮಾಡಲ್ಲ. ಫೋನ್ ಮಾಡಿದ್ರೆ ರೆಸ್ಪಾಂಡೇ ಮಾಡಲ್ಲ. ಇಲ್ಲಾಂದರೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಬೇಕಿತ್ತು ನೀನು ಅವತ್ತೇ. ಆವಾಗೆಲ್ಲ ಲವ್ ಮಾಡ್ತೀನಿ, ನೀನು ಇಲ್ದರೆ ನಾನು ಬದುಕೋಕ್ಕಾಗಲ್ಲ ಅಂತ ನಾಡ್ಕಾಡ್ಬಿಟ್ಟು ಈಗ ಈ ಥರ ಎಲ್ಲ ಮಾತಾಡ್ತಿದ್ದೀಯ ನೀನು. ಇವತ್ತೊಂದು ದಿನ ಮಾತಾಡ್ಬಿಟ್ಟು ನಾಳೆ ಡಿಸಿಷನ್ ತೊಗೊಂಡು ನಾನು ಹೇಳಿದ್ರೆ ಸರಿ, ಇಲ್ಲಾಂದರೆ ನಾನೇ ಏನಾದ್ರು ಒಂದು ಮಾಡ್ತೀನಿ ಅಷ್ಟೇ. ನಿನಗೆ ಏನಾದರೂ ಒಂದು ತೀರ್ಮಾನ ತೊಗೋಬೇಕಷ್ಟೇ ಇವತ್ತು ನೀನು. ಯಾಕೋ ರಾಜು ಈ ಥರ ಎಲ್ಲ ಮಾತಾಡ್ತಾ ಇದೆಯಾ? ಮಾತಾಡ್ತೀನಿ ಅಂತ ಹೇಳಿದೆ ತಾನೇ? ಹೊರಡು ನೀನು ಇಲ್ಲಿಂದ. ನಾನು ಕಾಲೇಜಿಗೆ ಬಂದಾಗ ಮಾತಾಡೋಕ್ಕಾಗುತ್ತೆ ನಾಳೆ. ನಡಿ ಇಲ್ಲಿಂದ ನೀನು. ಬೇಗ ಹೊರಡು, ಬೇಗ ಹೊರಡು. ನಾಳೆ ಮಾತಾಡ್ತೀನಿ, ಕಾಲೇಜಲ್ಲಿ ಸಿಗ್ತೀನಿ. ಬಾಯ್, ಹೊರಡು ನೀನು. ಮಗ ರಾಣಿ, ಯಾಕವ ಏನಾಯ್ತು? ಯಾರು ಇವರು ಬಿದ್ದಿ ನಿಂತ್ಕೊಂಡು ಜೋರ ಜೋರ ಮಾತಾಡ್ತಾ ಇದ್ದೀರಲ್ಲ? ಏನಾಯ್ತವ? ಕುಣಿಸ್ಬಿಟ್ಟಾರ ಮಾತಾಡೋದಂತ ಇದೇನು ಇಷ್ಟೊಂದು ಜೋರಾಗಿ ಗಲಾಟೆ ಮಾಡ್ತಾ ಇದ್ದೀರಲ್ಲ? ಅವು ಅಲ್ವಾ? ಹೇಳ್ಬೋಯ್ತವ? ಯಾಕೆ ಜೋರ ಮಾತಾಡ್ತಾ ಇದ್ದೀರಿ? ಆಂಟಿ, ಇವ್ರು ನನ್ನ ಫ್ರೆಂಡ್ ಆಂಟಿ. ಹಂಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ನಾನು ಸಿಕ್ಕಿದ್ನೆಲ್ಲ ಮಾತಾಡ್ತಾ ನಿಂತ್ಕೊಂಡಿದ್ದು. ನಮ್ಮ ಕ್ಲಾಸ್ಮೇಟ್ ಇವರು. ಮಾತಾಡ್ತಾ ಇದ್ದೋ ಆಂಟಿ ಅಷ್ಟೇ. ಅಮ್ಮ ಎಲ್ಲ ಹೊಲ್ದತ್ರ ಹೋಗಿದ್ದಾರೆ. ಬನ್ನಿ ಆಂಟಿ, ಬನ್ನಿ ಕೂತ್ಕೊಳ್ಳಿ.
ಅಯ್ಯೋ ಇದ್ಲೇ ರೋಡಾಗ ಹೋಯ್ತಿದ್ದಲ್ಲ ಒಂದು ಗಂಟೆ ಕೇಳಿಸ್ತಿದ್ದು ನೀವು ಮಾತಾಡೋದು. ಅದಕ್ಕೆ ಏನಾಯ್ತು ಅಂತ ನೋಡ್ಕೋಬೋದಂತ ಬಂದೆ ಕಣವ. ಆಯ್ತು ಮಾತಾಡ್ರವ, ಬರ್ತೀನಿ ನೀವು ಬಿಟ್ಟ ಮೇಲೆ ಮಾತಾಡ್ರವ. ನೋಡ್ದಾ ಬೇಗ ಹೊರಡು ಅಂತ ಹೇಳಿದೆ ತಾನೇ, ಮುಗೀತು ನನ್ನ ಕತೆ ಇವತ್ತು. ಈ ಆಂಟಿ ನಮ್ಮ ಅಮ್ಮನಿಗೆ ಹೇಳಿದ್ರೆ ನಮ್ಮಮ್ಮ ಚೆನ್ನಾಗಿ ಹೊಡಿತದೆ ನನಗೆ. ಬೇಗ ಹೊರಡು ಅಂತ ಹೇಳಿದೆ ತಾನೇ. ಎಲ್ಲ ಇನ್ನು ಆ ಬೀದಿಲೆಲ್ಲ ಇರೋರೆಲ್ಲ ನೋಡ್ಬೇಕಿನ್ನು. ನಿಂತ್ಕೊಂಡಿರ್ತೀಯ, ನಾನು ಅವಾಗ ಹೋಗು ಅಂತ ಹೇಳಿದೆ ತಾನೇ. ನಾಳೆ ಕಾಲೇಜಲ್ಲಿ ಸಿಗ್ತೀನಿ ಅಂತ. ಮುಗೀತು ನನ್ನ ಕತೆ ಇವತ್ತು, ಚೆನ್ನಾಗಿ ಹೋಯ್ತದೆ ನಮ್ಮ ಅಮ್ಮ ಇವತ್ತು ನನ್ನ. ಥೂ, ನಿಮ್ಗೆ ಎಷ್ಟು ಹೇಳಿದ್ರೂ ಹೊತ್ತಾಗಲ್ಲ ಬಿಡು. ನೋಡು, ನೀನು ಲವ್ ಮಾಡಿದ ತಪ್ಪಿಗೆ ನಿನ್ನ ಕೆಲವೆಲ್ಲ ಅನ್ಸ್ಕೋಬೇಕು. ನಾನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೆಯಾ? ಸರಿ ಬಿಡು, ನಾನು ಹೊರಡ್ತೀನಿ. ನಾಳೆ ಕಾಲೇಜಲ್ಲಿ ಸಿಗು, ಮಾತಾಡೋಣ. ಸರಿ, ಓಕೆ, ಬಾಯ್.